ತುಂಬಾ ಪ್ರಬಲ ಧ್ವನಿಗಳು ಇಲ್ಲ, ಆ ವ್ಯಕ್ತಿಗಳು ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನೀವು ಬೇರೆ ಸಂದರ್ಭದಲ್ಲಿ ತುಂಬಾ ಜನರ ಜೊತೆ ಆತ್ಮೀಯವಾಗಿರೋರು, ಕುಮಾರಸ್ವಾಮಿಗಳಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬಹುದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅಥವಾ ಬೊಮ್ಮಾಯಿ ಅವರಾಗಿರ್ಬೋದು, ಪ್ರಶ್ನೆ ಮಾಡುವಂಥದ್ದು ಅಥವಾ ಆಗ್ತಾ ಇದ್ದಂತಹ ಆ ವಾರ್ ಸಿಚುವೇಶನ್, ಅದೆಲ್ಲ ಟಾಕ್ ವಾರು ಅಷ್ಟೊಂದು ಹೀಟ್ ಕ್ರಿಯೇಟ್ ಮಾಡ್ತಿತ್ತು. ನೀವು ಮಿಸ್ ಮಾಡ್ಕೊಳ್ತೀರಾ ಅವ್ರನ್ನ ಯಾರಾದ್ರೂ? ಅವರು ಯಾರನ್ನು ಮಿಸ್ ಮಾಡ್ಕೊಳಕ್ ಆಗಲ್ಲ. ಎಲ್ಲ ಕಾಲದಲ್ಲೂ ನೋಡಿದ್ದೀನಿ, ಯಡಿಯೂರಪ್ಪನವ್ರ ಕಾಲದಲ್ಲೂ ನೋಡಿದ್ದೀನಿ, ಮತ್ತೆ ನಮ್ಮ ಕುಮಾರಸ್ವಾಮಿ ಕಾಲದಲ್ಲೂ ನೋಡಿದ್ದೀನಿ, ಎಲ್ಲ ಮುಖ್ಯಮಂತ್ರಿಗಳು ಕಾಲದಲ್ಲೂ ನಾನು ನೋಡಿದ್ದೇನೆ, ಆಡಳಿತ ಸರ್ಕಾರಗಳನ್ನು ನೋಡಿದ್ದೇನೆ. ಇಲ್ಲಿ ಸರ್ಕಾರನ ಸುಭದ್ರವಾಗಿ ನಡೆಸ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಇದೆ. ಎರಡು ಕೇಂದ್ರ ಮತ್ತು ರಾಜ್ಯಗಳು ಒಂದಕ್ಕೊಂದು ಹಣ್ಕಂಡಂಗೆ ರಾಜ್ಯನ ಮಾಡಬೇಕು. ಈ ಮಧ್ಯದಲ್ಲಿ ಯಾಕೋ ಈ ವಿರೋಧಿ ಪಕ್ಷ ಆಡಳಿತ ಪಕ್ಷಗಳ ಕೇಂದ್ರ ಸರ್ಕಾರವೇ ಒಂದಿದ್ದು, ರಾಜ್ಯ ಸರ್ಕಾರವೇ ಬೇರೊಂದಿದ್ರೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟನ್ನ ತಂದೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಮಲತಾಯಿ ಧೋರಣೆ. ಈಗ ಒಂದು ಉದಾಹರಣೆ ನಾನು ಹೇಳ್ತೀನಿ. ಈಗ 4,09,00,000 ಕೋಟಿಗೆ ಸಿದ್ದರಾಮಣ್ಣವರು ಬಜೆಟ್ ಅನ್ನ ನಾನು ಇಷ್ಟು ನನಗೆ ಆದಾಯ ಬರುತ್ತೆ, ನಾನು ಈ ಹಣವನ್ನು ಖರ್ಚು ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಬಜೆಟ್ ಅನುಮೋದನೆ ಆಗಿದೆ. ಆದ್ಮೇಲೆ ಮಧ್ಯದಲ್ಲಿ ಇವರು ನಾವು ಬೇಡ ಅಂತ ಹೇಳಲ್ಲ, GST ರೇಟನ್ನ ದರವನ್ನ ಇಳಿಸಿ ಗ್ರಾಹಕರಿಗೆ, ರೈತರಿಗೆ, ಎಲ್ಲ ವರ್ಗದ ಜನತೆಗೆ ಕೊಡುವಂಥದ್ದನ್ನು ನಾನು ಬೇಡ ಅನ್ನೋದಿಲ್ಲ. ನಾವು ಅದ್ರ ಪರವಾಗಿದ್ದೀವಿ, ದರನ ಇಳಿಸ್ಬೇಕು ಅನ್ನೋದ್ರ ಪರವಾಗಿದ್ದೀವಿ. ನಾವು ಯಾವಾಗ ಇಳಿಸ್ಬೇಕು? ಯಾವತ್ತು ಇವರು ರಾಜ್ಯ ಬಜೆಟ್ ಅನ್ನು ಮಂಡನೆ ಮಾಡುತ್ತೆ ಆ ಸಂದರ್ಭದಲ್ಲಿ ಇವರು ಇಷ್ಟೇ, ಈ ಸಾರಿ 28% GSTಗೆ 18% ಇಳಿಸಿದೀವಿ, ಇದರಿಂದ ನೀವು ಎಷ್ಟು ನಿಮಗೆ ಬರ್ಬೋದು ಆದಾಯ, ಅದಕ್ಕೆ ತಕ್ಕಂತೆ ನೀವು ಬಜೆಟ್ ಅನ್ನ ಮಂಡನೆ ಮಾಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ರೆ, ಅವತ್ತು ನೀವು ಕಡಿಮೆ ಮಾಡಿದ್ರೆ ನಿಮ್ಮನ್ನ ನಾನು ಅಪ್ರಿಸಿಯೇಷನ್ ಮಾಡ್ತಿದ್ದೆ. ಮಧ್ಯಕಾಲದಲ್ಲಿ ಬಂದುಬಿಟ್ಟು ನೀವು 14,000 ಕೋಟಿ ಬಜೆಟ್ ಬರುವಂತ ಆದಾಯನ ಕಡಿಮೆ ಮಾಡಿಬಿಟ್ರೆ ಇವ್ರು ಬಜೆಟ್ ಹೆಂಗ್ ಇದು ಸರ್ಕಾರ ಹೆಂಗ್ ನಡೆಸ್ತಾರೆ? ಇವರು ಇರ್ಬೋದು, ಸಾಲನ GDP ಇದರಲ್ಲೇ ತಗೋಬೇಕಾಗುತ್ತೆ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇದೆ, ಅದ್ರ ಮೇಲೆ ಹೋಗ್ಬೇಕಾಗುತ್ತೆ. ಎಷ್ಟು ಬೇಕಾದ್ರೆ ಸಾಲ ತೆಗಿಯಕ್ಕಾಗೋದಿಲ್ಲ, ಎಲ್ಲ ರೆಸ್ಪಾನ್ಸಿಬಲ್ ಹಣಕಾಸಿನ ರೆಸ್ಪಾನ್ಸಿಬಿಲಿಟಿಗಳಿದಾವೆ, ಅವನ್ ಬಿಟ್ಟು ಹೋಗಕ್ಕಾಗಲ್ಲ. ಬಿಟ್ಟು ಹೋಗಕ್ಕಾಗದ್ಮೇಲೆ ನೀವು ಈಗ ಏಕಕಾಲದಲ್ಲಿ ನೀವು 14,000-15,000 ಕೋಟಿ ರೂಪಾಯಿನ ಹೊಡೆತ ಕೊಟ್ರೆ ಅವರು ಎಲ್ಲಿಂದ ತರ್ತಾರೆ? ರಾಜ್ಯ ಸರ್ಕಾರಕ್ಕೆ ಎಲ್ಲಿಂದ ತರ್ತಾರೆ? ಆಮೇಲೆ ಎರಡನೇದು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಇದು ಯೋಜನೆ ಮಾಡಿದ್ದೀರಿ. ಈಗ ಪ್ರಧಾನಮಂತ್ರಿ JJM ಅಂತ ಒಂದು ಮನೆ ಮನೆಗೆ ನಲ್ಲಿ ಅಂತ ಕೊಟ್ರಿ. ಕೇಂದ್ರ ಸರ್ಕಾರನು ಪಾಲ್ದಾರರು ಸೇರು, ರಾಜ್ಯ ಸರ್ಕಾರನು ಸೇರ್ ಹಾಕಿ ಮಾಡಿದೆ ಕೆಲಸ. ಇವತ್ತು ನೀವು ಹಣನ ಅವರು 30,000 ಕೋಟಿ ಖರ್ಚು ಮಾಡಿದ್ದಾರೆ, ನೀವಿನ್ನು 11,000 ಕೋಟಿನಲ್ಲಿದ್ದೀರಿ. ಈ ಉಳಿದ ಗ್ಯಾಪ್ ಯಾವಾಗ ಕೊಡೋದು? ಇಂಥವು ಎಷ್ಟು ಯೋಜನೆಗಳು. ಹಿಂದೆ ಮಕ್ಕಳ ಕಲ್ಯಾಣ, ಶಿಶು ಅಭಿವೃದ್ಧಿ ಕೇಂದ್ರಗಳು ಇಲಾಖೆ ಅಂತ ಹೇಳಿ ತೆರೆದು ಅಂಗನವಾಡಿಗಳನ್ನು ತಂದ್ರು ಇಂದಿರಾ ಗಾಂಧಿ ಅವರು. 100% ನಾವೇ ಕೇಂದ್ರದಿಂದಲೇ ಇದನ್ನ ನಡೆಸ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿ ಇನ್ನು ಅವರದಿಂದಲೂ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ನೀವು ಆ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಮನಮೋಹನ್ ಸಿಂಗ್ ಅವರು 10% ನಾವು ಕೊಡ್ತೀವಿ ಅಂತ ಮಧ್ಯೆ ಕೊಟ್ಟರು. ಮನಮೋಹನ್ ಸಿಂಗ್ ಬಂದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ನೀವು ಆ ಪಾಲ್ಗಾರಿಕೆಯಲ್ಲಿ ನಿಮ್ಮ ಪಾತ್ರ ಇಲ್ಲ.
ಇವತ್ತು 7,500 ರೂಪಾಯಿ ಅಂಗನವಾಡಿ ಟೀಚರ್ ಸಂಬಳನ ಇವ್ರು ಕೊಟ್ರೆ 1,300 ರೂಪಾಯಿ ನೀವು ಕೊಡ್ತಾ ಇದ್ದೀರಿ. ಕೇಂದ್ರದಿಂದ ಬರ್ತಕ್ಕಂಥ ಪುರಸ್ಕೃತ ಯೋಜನೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು GST ಹಾಕಿರಿ, ಆಯ್ತು, 1 ನೇಷನ್ 1 ಟ್ಯಾಕ್ಸ್, 1 ನೇಷನ್ 1 ಟ್ಯಾಕ್ಸ್ ಒಪ್ಪತ್ತೀವಿ. 1 ನೇಷನ್ 1 ಟ್ಯಾಕ್ಸ್ ಅಲ್ಲಿ ನೀವು ಏನೇನು ನಮ್ಮ ರಾಜ್ಯದಿಂದ ನಿಮಗೆ ಅರ್ಧ ಭಾಗನ ನೀವು 18% GSTನ ತಗತೀರಿ, ಅದ್ರಲ್ಲಿ ಬರ್ಬೇಕಾಗಿರೋ ಪಾಲು ಅದರಲ್ಲಿ ನೀವೇನು ಅವತ್ತು ನಾನು ಕೇಳಿದೆ, ಸುಮಾರು ರಾತ್ರಿ ಆಗಿತ್ತು ಬಿಲ್ ಪಾಸ್ ಆಗಬೇಕಾದ್ರೆ. ನೋಡಿ, ನಾನು ಇದನ್ನು ವಿರೋಧಿಸ್ತೀನಿ. ಡೆಲ್ಲಿನಲ್ಲಿ ಶ್ರೀಮಂತ ರಾಜರು ಕೂತಾರೆ, ನೀವೆಲ್ಲ ಸಾಮಂತ ರಾಜರಾಗ್ತೀರಿ. ಇಲ್ಲಿಂದ ನಿಮಗೆ ಬರುವಂತ ಟ್ಯಾಕ್ಸಸ್ ಅನ್ನ ನೀವು ಅಲ್ಲಿಗೆ 50% ಕೊಡ್ತೀರಿ. ಅದಾದ್ಮೇಲೆ ನೀವು ಅವ್ರ ಹತ್ರ ಹೋಗಿ ದೈವಂತ ಬೇಡಬೇಕಾಗುತ್ತೆ. ಈ GST ಹಣೆ ಬರ ಹಿಂಗಾಗಿದೆ, ಅದು ಬಹಳ ಕಷ್ಟ ಇದನ್ನು ಕೊಡುವಂಥದ್ದು ಅಂದಾಗ ಮತ್ತೆ ಮುಖ್ಯಮಂತ್ರಿಗಳೇ ಇಲ್ಲಪ್ಪ, ನಮಗೆ ಆಗುವಂತ ನಷ್ಟವನ್ನ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಭರಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಆಕ್ಟ್ ಅಲ್ಲಿ ಅಂತ ಹೇಳಿದ್ರು. ಎಷ್ಟು ದಿವಸ ಕೊಟ್ಟರು? 22 ಕೊಟ್ಟಿದ್ದಾರೆ ಗ್ಯಾಪ್. ಏನು ನಮ್ಗೆ ಗ್ಯಾಪ್ ಬೀಳುತ್ತೆ ಹಣ, ನಮ್ಗೆ ವ್ಯಾಟ್ ಅಲ್ಲಿ ಏನು ಟ್ಯಾಕ್ಸ್ ಬರ್ತಾ ಇತ್ತು ಆ ಟ್ಯಾಕ್ಸ್ ಏನ್ ಕಡಿಮೆ ಆಗುತ್ತೆ ಅದನ್ನ 22 ತುಂಬಿಕೊಟ್ರು. ಆಮೇಲೆ ಈಗ ತುಂಬಿಕೊಡ್ತಾ ಇಲ್ಲ 22ರಿಂದ. ಇವತ್ತು ನಾವು ಅಂಡರ್ ಇದರಲ್ಲಿ ಇದೀವಿ, ಲಾಸ್ ಅಲ್ಲಿ ಇದೀವಿ, ನಮಗೆ GSTನ ಕೊಡ್ತಾ ಇಲ್ಲ. ಯಾವುದೇ ಒಂದು ಮೂಲದಿಂದ ನೀವು 2 ಲಕ್ಷದ ಇವತ್ತು ಒಂದು ಅಂದಾಜು ನಾನು ಹೇಳ್ತಾ ಇರೋದು 2,75,000 ಕೋಟಿಗೂ ಅಧಿಕ ಟ್ಯಾಕ್ಸ್ ಕರ್ನಾಟಕ ರಾಜ್ಯದಿಂದ ಹೋಗುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮಗೆ ಪಾಲ್ ಕೊಟ್ಟಿಲ್ಲ, ಪೆಟ್ರೋಲ್ ಸೆಸ್ಗಳಲ್ಲಿ ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕಬೇಕು ಅಂತ ಹೇಳ್ತಾರೆ. 1,000 ಕೋಟಿ ಹಾಗಾದ್ರೆ ಯಾವಾಗ ಬರುತ್ತೆ? ಈಗೆಲ್ಲ ಟ್ಯಾಕ್ಸಸ್ ಅಲ್ಲಿ ನೀವು ಪೆಟ್ರೋಲಿಯಂ ಇದು ಯಾವತ್ತು ನಮಗೆ ಸೆಸ್ ಅಮೌಂಟ್ ಕೊಟ್ಟಿರಲ್ಲ, ಯಾವ ಅಮೌಂಟ್ ನಮಗೆ ಕೊಡೋದಿಲ್ಲ. 2,75,000 ಕೋಟಿ ಹಣ ಹೋಗ್ತಾ ಇದೆ ನಿಮಗೆ. ನಮಗೆ ಬರೀ 65,000 ಕೋಟಿ ಹಣನ 50 ಫೈನಾನ್ಸ್ ರೂಪದಲ್ಲಿ ನಮಗೆ ಕೊಡ್ತಾ ಇದೆ. ಏನಿಲ್ಲ, ಆನ್ಸರ್ ಇಲ್ಲ, ಏನಿಲ್ಲ. ಈಗ ಅವ್ರು ಕೊಡಿ ಅಂದ್ರೆ ನಮಗೆ ಕೊಡ್ತಾ ಇಲ್ಲ. ಅವ್ರಿಗೆ ಬಾಕಿ ರಾಜ್ಯಗಳಿಗೆ ರಾಜಕಾರಣದ ಸಂಬಂಧ ಜಾಸ್ತಿ ಇರೋರಿಗೆ ಅವ್ರಿಗೆ ಸ್ಕೀಮ್ಸ್ ಕೊಡ್ತಾರೆ, ಅವ್ರಿಗೆ ಹಣನ ಬೇರೆ ರೂಪಾಂತರದಲ್ಲಿ ಅವ್ರಿಗೆ ಒದಗಿಸ್ಕೊಡ್ತಾರೆ ಬೇರೆ ರಾಜ್ಯಗಳಿಗೆ. ನಮಗೆ ರಾಜಕೀಯದ ಒಂದು ಇಚ್ಛಾಶಕ್ತಿಯಿಂದಲೇ ಏನು ಇವತ್ತು ನಮಗೆ ಹಣನ ಕೊಡ್ತಾ